ಎತ್ತಿನಹೊಳೆ ಯೋಜನೆಗೆ ಎದುರಾಯಿತು ಮತ್ತೊಂದು ವಿಘ್ನ. ಯೋಜನೆ ಪೂರ್ಣಗೊಳ್ತಾ ಇದೆ ಅನ್ನುವಷ್ಟರಲ್ಲಿ ಮತ್ತೊಂದು ಅಡ್ಡಿ. ಬಹುನಿರೀಕ್ಷಿತ ಯೋಜನೆ ಇದಾಗಿತ್ತು. ಬಹಳಷ್ಟು ವಿಚಾರದ ಚರ್ಚೆಯ ನಡುವಣ ವಡೇರಹಳ್ಳಿ ಗ್ರಾಮದಲ್ಲಿ ಬಫರ್ ಡ್ಯಾಂ ನಿರ್ಮಾಣಕ್ಕೆ ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರಾಣ ಬಿಡ್ತೀವಿ, ಆದರೆ ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಎತ್ತಿನಹೊಳೆ ನೀರು ಸಂಗ್ರಹಿಸಲು 2 ಬಫರ್ ಡ್ಯಾಂ ನಿರ್ಮಾಣ. ತುಮಕೂರು ಬೆಂಗಳೂರು ಗ್ರಾಮಾಂತರ ಗಡಿಯಲ್ಲಿ 2 ಬಫರ್ ಡ್ಯಾಂ ನಿರ್ಮಾಣ. ಬಜೆಟ್ನಲ್ಲಿ ಬಫರ್ ಡ್ಯಾಂ ನಿರ್ಮಾಣಕ್ಕೆ ಅನುಮೋದನೆ ಕೊಡಲಾಗಿತ್ತು. 1.2 TMCಯಷ್ಟು ನೀರು ಸಂಗ್ರಹ ಸಾಮರ್ಥ್ಯದ ಬಫರ್ ಡ್ಯಾಂ ಇದಾಗಿದೆ. 817.50 ಮೀಟರ್ ಎತ್ತರ ಇದೆ. 1440 ಮೀಟರ್ ದೂರದ ಬಫರ್ ಡ್ಯಾಂ ನಿರ್ಮಾಣದಿಂದ 6 ಗ್ರಾಮಗಳ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಭೂಮಿ ಹಾಗೂ ವಸತಿಯನ್ನ ಕಳೆದುಕೊಳ್ಳುವಂಥ ಭೀತಿಯಲ್ಲಿ ಗ್ರಾಮಸ್ಥರಿದ್ದಾರೆ. ಹಾಗಾಗಿ ಜನ ಏನು ಹೇಳ್ತಾ ಇದ್ದಾರೆ, ಬೇಕಾದ್ರೆ ಪ್ರಾಣ ಬಿಡ್ತೀವಿ, ನಾವು ಜಾಗ ಕೊಡಲ್ಲ, ನಾವು ಭೂಮಿ ಕೊಡಲ್ಲ ಅಂತ ಒಂದು ಕಡೆ ಪಟ್ಟು ಹಿಡಿದುಕೊಳ್ತಿದ್ದಾರೆ. ಜೊತೆಗೆ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಎತ್ತಿನಹೊಳೆ ಯೋಜನೆಯಿಂದ ನಿರ್ಮಾಣವಾಗ್ತಿರ್ತಕ್ಕಂಥ ಬಫರ್ ಝೋನ್ನಿಂದ ಈಗ ಸುಮಾರು 5 ರಿಂದ 6 ಗ್ರಾಮಗಳಿಗೆ ಸಂಕಷ್ಟ ಎದುರಾಗುವ ಒಂದು ಭೀತಿ ಗ್ರಾಮಸ್ಥರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ವಡೇರಹಳ್ಳಿ ಗ್ರಾಮದಲ್ಲಿ ನಾನಿದ್ದೀನಿ. ಈ ಒಂದು ಗ್ರಾಮದಲ್ಲಿ ಎತ್ತಿನಹೊಳೆ ಯೋಜನೆಯಿಂದ ಬಫರ್ ಡ್ಯಾಮನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಮೊನ್ನೆ ನಡೆದಂಥ ಒಂದು ಬಜೆಟ್ನಲ್ಲಿ ಘೋಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ನಾನೀಗ ಆ ಒಂದು ಸ್ಥಳದಲ್ಲಿ ಇದ್ದೀನಿ. ದೃಶ್ಯಗಳಲ್ಲಿ ಈಗಾಗಲೇ ನೀವು ನೋಡ್ತಾ ಇರ್ಬೋದು. ಈ ಒಂದು ಸ್ಥಳದಲ್ಲಿ ಏನು ಈ ಒಂದು ಕೆರೆ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಜಾಗದಲ್ಲಿ ಸುಮಾರು 1.2 TMCಯಷ್ಟು ನೀರು ಸಂಗ್ರಹಣೆ ಆಗೋದಕ್ಕೋಸ್ಕರ ಎತ್ತಿನಹೊಳೆ ನೀರು ಅಂದರೆ ತುಮಕೂರು ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಸುಮಾರು 6 ಜಿಲ್ಲೆಗಳಿಗೆ ನೀರರಿಸುವಂಥ ಒಂದು ಯೋಜನೆ ಕೂಡ ಇದಾಗಿರ್ತಕ್ಕಂಥದ್ದು. ಆ ಒಂದು ತುಮಕೂರು ಜಿಲ್ಲೆಯ ರೈತರಿಗೆ ಅನುಕೂಲವಾಗಲಿ ಅನ್ನೋ ಒಂದು ದೃಷ್ಟಿನಲ್ಲಿ ಈ ಒಂದು ಭಾಗದಲ್ಲಿ ಬಫರ್ ಝೋನನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಇದು ನೀರಾವರಿ ಜಮೀನಾಗಿರೋದ್ರಿಂದ ನಾವು ಈ ಒಂದು ಜಾಗವನ್ನು ಬಿಟ್ಕೊಡೋದಿಲ್ಲ, ಏನು ಬೇರೆ ಸರ್ಕಾರದ ಜಾಗಗಳಲ್ಲಿ ಮಾಡಲಿ ಅನ್ನೋ ಒಂದು ಮಾತನ್ನು ಕೂಡ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಗ್ರಾಮಸ್ಥರನ್ನು ಕೂಡ ನೇರವಾಗಿ ಅವ್ರನ್ನ ಮಾತಾಡ್ಸೋ ಹೋಗ್ತೀನಿ. ಯಾವ ರೀತಿಯಾಗಿ ಇಲ್ಲಿ ಈ ಒಂದು ಗ್ರಾಮಕ್ಕೆ ಡ್ಯಾಮ್ ಏನಾದರೂ ನಿರ್ಮಾಣ ಆದರೆ ಸಮಸ್ಯೆ ಆಗ್ತದೆ ಅಂತ ನೇರವಾಗಿ ರೈತರ ಹತ್ರನೇ ಮಾತಾಡ್ಸೋ ಹೋಗೋಣ. ಸರ್, ಈ ಒಂದು ಗ್ರಾಮದಲ್ಲಿ ಈಗ ಬಫರ್ ಡ್ಯಾಮ್ ನಿರ್ಮಾಣ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು, ಏನು ಹೇಳ್ತೀರಾ? ಸರ್, ರೈತರುಗಳಿಗೆ ಯಾವುದೇ ರೀತಿಯ ಅಧಿಕಾರಿಗಳು ಬಂದು ಚರ್ಚೆ ಮಾಡಿಲ್ಲ. ಇದುವರೆಗೂ ರೈತರ ಜೊತೆ ಸಮಾಲೋಚನೆ ಮಾಡಿಲ್ಲ. ಏಕಾಏಕಿ ಮೊನ್ನೆ ಸೆಷನ್ನಲ್ಲಿ ವಡೇರಹಳ್ಳಿ ಡ್ಯಾಮ್ ಅಂತಕ್ಕಂಥದ್ದು 1.2 TMC ನೀರನ್ನು ನಿಲ್ಲಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಭಾಳ ರೈತರಿಗೆಲ್ಲ ಆಘಾತ ಆಗಿದೆ. ಕೃಷಿ ಭೂಮಿಯನ್ನು, ತೋಟಗಾರಿಕೆ ಬೆಳೆ ಬೆಳೆದಿರ್ತಕ್ಕಂಥ ಭೂಮಿಯನ್ನು ಬಿಟ್ಟು ಹಳ್ಳಿಗಳನ್ನು ಬಿಡಬೇಕಾದಂಥ ಪರಿಸ್ಥಿತಿ ಸರ್ಕಾರಗಳು ತೀರ್ಮಾನ ಮಾಡ್ತಾ ಇದ್ದಾವೆ ಅಂತ ಹೇಳಿ ನಿನ್ನೆ ಒಬ್ಬರು ಈ ಒಂದು ಸುದ್ದಿಯನ್ನು ಕೇಳಿ ಒಬ್ಬ ರೈತ ಕೂಡ ಆಘಾತಕ್ಕೊಳಗಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು. ಭಾಳ ಕಷ್ಟಪಟ್ಟು ನಾವು ಕೃಷಿ ಭೂಮಿಯನ್ನು ಉಳಿಸ್ಕೊಂಡು ತೋಟಗಾರಿಕೆ ಬೆಳೆಗಳನ್ನು ಬೆಳೆದಿರ್ತಕ್ಕಂಥ ಪ್ರದೇಶಗಳಿವು. ಈ ಸರ್ಕಾರಗಳು ಏಕಾಏಕಿ ಇಂಥ ನಿರ್ಣಯಗಳು ಕೈಗೊಂಡ್ರೆ ಎಲ್ರಿಗೂ ಆಘಾತ ಆಗುತ್ತೆ. ಗ್ರಾಮಗಳಲ್ಲಿ ಅನೇಕ ವಯಸ್ಸಾಗಿರೋ ಜೀವಗಳಿವೆ, ಭಾಳ ಕಷ್ಟಪಟ್ಟು ದುಡಿದಿರ್ತಕ್ಕಂಥವ್ರು. ಅವರೆಲ್ಲ ಆಘಾತಕ್ಕಾಗಿ ಹೃದಯಾಘಾತ ಮತ್ತು ಬೇರೆ ಬೇರೆ ಮಾನಸಿಕವಾಗಿ ಖಿನ್ನತೆಗೆ ಒಳಪಡ್ತಾರೆ. ಹಾಗಾಗಿ ಕೃಷಿ ಭೂಮಿಯನ್ನು ಬಿಟ್ಟು ಬಂಜರು ಪ್ರದೇಶಗಳು ಸರ್ಕಾರಿ ಭೂಮಿಗಳಲ್ಲಿ ಮಾಡಲಿ, ಇರ್ತಕ್ಕಂಥ ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿಪಡಿಸಿ ಪರ್ಯಾಯವಾಗಿ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಪಕ್ಕದ ಕೋಲಾರ ಜಿಲ್ಲೆಗಳಿಗೆ ನೀರುಣಿಸೋಕ್ಕೆ ನಮ್ಮ ರೈತರುಗಳನ್ನ ಒಕ್ಕಲೆಪ್ಸೋ ಅಂತ ಕೆಲಸ ಮಾಡಬಾರ್ದು ಅಂತ ಹೇಳಿ ತಮ್ಮ ಮೂಲಕ ಮತ್ತು ಈ ಗ್ರಾಮಸ್ಥರ ಅಭಿಪ್ರಾಯದ ಒಂದು ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಸರ್, ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿನಲ್ಲೇ ಕೂಡ ಸರ್ಕಾರ ಯೋಜನೆ ತಂದಿರ್ತಕ್ಕಂಥದ್ದು. ಅದಕ್ಕೆ ಯಾಕೆ ನಿಮ್ಮ ವಿರೋಧ ಅಂತ? ಸರ್, ಯಾರಿಗೂ ಅನುಕೂಲ ಆಗೋದ್ರಿಂದ ಕೋಲಾರ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಈ ಕಡೆ ರೈತರಿಗೆ ಅನುಕೂಲ, ಕುಡಿಯೋ ನೀರಿಗೋಸ್ಕರ ಕೊಡಬೇಕು ಅಂತನ್ನೋದು ಅದು ನಾವು ಮಾನವೀಯತೆ ದೃಷ್ಟಿಯಿಂದ ಕುಡಿಯೋ ನೀರಿಗೋಸ್ಕರ ಕೊಡಲೇಬೇಕು. ಆದರೆ ನಮ್ಮ ಜಾಗನೇ ಏನಕ್ಕೆ ಬೇಕು ಸರ್? ಡೈರೆಕ್ಟಾಗಿ ವಡೇರಹಳ್ಳಿ ಹತ್ರನೇ ಇವರು ಇದು ಎತ್ತಿನಹೊಳೆದು ಅಂತ ಕಾಮಗಾರಿ ಸ್ಟಾರ್ಟ್ ಮಾಡಿದಾಗ ವಡೇರಹಳ್ಳಿ ಹತ್ರನೇ ನಾವು ಡ್ಯಾಮ್ ಮಾಡ್ತೀವಿ ಅಂದಿದ್ರೆ ನಮ್ಮ ವಿರೋಧ ಇರ್ತಿರ್ಲಿಲ್ಲ ಸರ್. ಅದು ಸರ್ಕಾರದ ಕಾರ್ಯ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗೋದ್ರಿಂದ ವಿರೋಧ ಇರಲಿಲ್ಲ. ಇವರು ರಾಜಕೀಯದ ಅನುಕೂಲಕ್ಕೆ ತಕ್ಕಂತೆ ದುರ್ಗದಳ್ಳಿ ಹತ್ರ, ಎಲ್ಲಿ ದೇವರಾಯನ ದುರ್ಗದ ಹತ್ರ ಡ್ಯಾಮ್ ಮಾಡ್ತೀವಿ, ಅಲ್ಲಿಂದ ಕ್ಯಾನ್ಸಲ್ ಆಗಿ ಬೈರ್ಗುಂಡ್ಲು ಜಲಾಶಯ ನಿರ್ಮಾಣ ಮಾಡ್ತೀವಿ, 5.8 TMC ನೀರು ಸ್ಟೋರೇಜ್ ಮಾಡೋದಕ್ಕೆ ಬೈರ್ಗುಂಡ್ಲು ಜಲಾಶಯ ಮಾಡ್ತೀವಿ ಅಂದರು. ಅಲ್ಲಿಂದ ಕಾಂಗ್ರೆಸ್ ಸರ್ಕಾರ ಹೋಗಿ ಮತ್ತೆ BJP ಸರ್ಕಾರ ಬಂದು ಕೊರಟಗೆರೆ ತಾಲೂಕು ಜಮೀನೇ ಬೇಡ ನಮಗೆ, ದೊಡ್ಡಬಳ್ಳಾಪುರ ತಾಲೂಕು ಜಮೀನಲ್ಲಿ ಮಾಡ್ತೀವಿ ಅಂತ ಅಲ್ಲಿ ಲೆಕ್ಕನಹಳ್ಳಿ ಹತ್ರ DPR ಮಾಡಿ
ಲೆಕ್ಕನಹಳ್ಳಿ ಹತ್ರ DPR ಮಾಡಿ ಅಲ್ಲಿ ಮಾಡ್ತೀವಿ ಅಂದರು. ಈಗ ಮೊನ್ನೆ DK ಶಿವಕುಮಾರ್ ಸರ್ ಬಂದ ಮೇಲೆ ಬಂದಿಂದ ಈಚೆಗೆ ಇಲ್ಲಿ ಒಡೆರಳ್ಳಿ ಹತ್ರ ಒಂದು ಲೆಕ್ಕನಹಳ್ಳಿ ಹತ್ರ ಒಂದು ಡ್ಯಾಮ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ 400-500 ಕಿಲೋಮೀಟ್ರಿಂದ ಇವರು ಚಾನಲಲ್ಲಿ ಪೈಪ್ಲೈನಲ್ಲಿ ನೀರು ತಂದು ಒಡೆರಳ್ಳಿ ಹತ್ರನೇ ಯಾಕೆ ಡ್ಯಾಮ್ ಮಾಡ್ಬೇಕು ಸರ್? ಮುಂದೆ ಕೋಲಾರ ತಗೊಂಡೋಗ್ಲಿ ಹೇಳಿ, ಅಲ್ಲಿ ವಿಸ್ತಾರವಾದ ಭೂಮಿಗಳು ಐತೆ, ಬಂಜರು ಭೂಮಿ ಐತೆ, ಬೆಟ್ಟಗುಡ್ಡ ಪ್ರದೇಶ ಐತೆ, ಅಲ್ಲೇ ಮಾಡಿ ಅವ್ರಿಗೆ ಅಲ್ಲೇ ಕುಡಿಯೋಕ್ಕೆ ನೀರು ಕೊಡಲಿ. ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಗೆ ನೀರಿಗೆ ತೊಂದರೆ ಇಲ್ಲ. ಇಲ್ಲಿ ಸಮೃದ್ಧವಾಗೈತೆ ನಮ್ಮ ನೀರಾವರಿ ಏರಿಯಾ ಇದು. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಡ್ಯಾಮ್ ಮಾಡೋಕ್ಕೆ ಬಿಡಲ್ಲ ಸರ್. ಇದಿಷ್ಟು ಕೂಡ ಒಡೆರಳ್ಳಿ ಗ್ರಾಮಸ್ಥರ ಮಾತಾಗಿರ್ತಕ್ಕಂಥದ್ದು. ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಆದರೆ ಜಮೀನನ್ನು ಡ್ಯಾಮ್ ನಿರ್ಮಾಣ ಮಾಡಲಿಕ್ಕೆ ಕೊಡೋದಿಲ್ಲ. ನಾವು ಗೃಹ ಸಚಿವರಿಗೆ ಮನವಿಯನ್ನು ಮಾಡ್ತೀವಿ, ಸರ್ಕಾರಕ್ಕೆ ಮನವಿ ಕೊಡೋದ್ರ ಮುಖಾಂತರ ಡ್ಯಾಮನ್ನು ನಿಲ್ಲಿಸೋ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನಿಟ್ರಳ್ಳಿ, TV5 ಕನ್ನಡ.